ರಾಜ್ಯದ ಮುಖ್ಯಮಂತ್ರಿಗಳ ಭವಿಷ್ಯ ನಾಳೆ ಹೈಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ಮೂಡ ಸಂಕಷ್ಟದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಕೊಟ್ಟಿರುವ ಅನುಮತಿ ಸರಿಯೋ ತಪ್ಪೋ ಅನ್ನುವ ಪ್ರಶ್ನೆ ಇಟ್ಟಿರುವ ನಡುವೆನೇ ಮುಖ್ಯಮಂತ್ರಿಗಳ ಅರ್ಜಿ ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ನಾಳೆ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ಇವತ್ತು ಹಾವೇರಿಯ ಮಾಲ್ತೇಶ ಸ್ವಾಮಿ ದೇಗುಲಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಿದ್ದಾರೆ. ದೇವರ ಮೊರೆ ಹೋಗ್ಬಿಟ್ಟಿದ್ದಾರೆ. ಮಾಲ್ತೇಶ ಸ್ವಾಮಿಯ ದರ್ಶನವನ್ನು ಪಡಿತಾರೆ. ಮಾಲ್ತೇಶ ಸ್ವಾಮಿಯ ದರ್ಶನ ಪಡೆದ್ರೆ ಸಿಎಂಗೆ ಸಂಕಷ್ಟ ದೂರವಾಗುತ್ತೆ ಅಂತ ದೇವಸ್ಥಾನದ ಅರ್ಚಕ ಸಂತೋಷ್ ಭಟ್ ಗುರೂಜಿ ಮಾತನಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಲ್ತೇಶ ಸ್ವಾಮೀಜಿಯ ದರ್ಶನ ಪಡೆಯೋದಕ್ಕೆ ಹಾವೇರಿಗೆ ಹೋಗ್ತಾ ಇದ್ದಾರೆ. ಮಾಲ್ತೇಶ ಸ್ವಾಮಿಯ ದೇಗುಲಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಲಿದ್ದಾರೆ. ಈ ಪೂಜೆ ಸಲ್ಲಿಕೆಯಾದರೆ ನಾಳೆ ಸಂಕಷ್ಟ ಬರಲ್ಲ, ಮುಖ್ಯಮಂತ್ರಿಗಳು ಸ್ವಲ್ಪ ನಿರಾಳರಾಗ್ತಾರೆ ಅಂತ ಈಗಾಗಲೇ ಅಲ್ಲಿನ ಅರ್ಚಕರು ಮಾತಾಡಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ದೇವರ ಮೊರೆ ಹೋದಂಗೆ ಕಾಣ್ತಾ ಇದೆ ಮೂಡ ಹಗರಣದಿಂದ ಹೊರಗಡೆ ಬರೋದಕ್ಕೆ. ಇಲ್ಲಿ ರಾಣೆಬೆನ್ನೂರು ತಾಲೂಕು ಸುಕ್ಷೇತ್ರ ದೇವರಗುಡ್ಡ ಶ್ರೀ ಮಾಲ್ತೇಶ್ ಮೈಲಾರಲಿಂಗ ಸ್ವಾಮಿಯ ಪವಿತ್ರವಾದಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಕರ್ನಾಟಕ ರಾಜ್ಯವಲ್ಲದೆ ಹಲವಾರು ರಾಜ್ಯಗಳಿಂದ ಎಲ್ಲ ಸಮುದಾಯದ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಸ್ವಾಮಿಯ ದರ್ಶನ, ಸೇವೆ, ಆಶೀರ್ವಾದವನ್ನು ಪಡೆತಕ್ಕಂಥದ್ದು ಹಿಂದಿನ ಕಾಲದಿಂದಲೂ ಬರ್ತಕ್ಕಂಥದ್ದಿದೆ. ವಿಶೇಷವಾಗಿ ಕುರುಬ ಸಮುದಾಯದ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಸ್ವಾಮಿಯ ಪೂಜೆ ಹಾಗೂ ಸೇವೆಯನ್ನು ಸಲ್ಲಿಸಿ ಅವರ ವೈಯಕ್ತಿಕವಾದಂಥ ಏನೇ ಕಷ್ಟ ಇದ್ದರೂ ಕೂಡ ಪರಿಹಾರವಾಗ್ತಕ್ಕಂಥದ್ದು ನಡ್ಕೊಂಡು ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷವಾದಂಥ ಪೂಜೆ ಸಲ್ಲಿಸಿ ಶ್ರೀ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಲಿದ್ದಾರೆ. ಹೀಗಾಗಿ ಇದರ ಜೊತೆಗೆ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಸಹ ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಗೆ ವೀರೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಮಾನ್ಯ ಮುಖ್ಯಮಂತ್ರಿಗಳು ದೇವರ ಮೊರೆ ಹೋದ್ರ ಈ ಮೂಡ ಹಗರಣದಿಂದ ಹೊರಗಡೆ ಬರೋದಕ್ಕೆ ಅಂತ ಏನು ವಿಶೇಷ ಈ ಕ್ಷೇತ್ರದ್ದು? ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಿದ್ದಾರೆ, ಏನೇನು ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಇವತ್ತು? ವೀರೇಶ್, ಪ್ರಣತ್, ಏನಂದ್ರೆ ಇದು ಒಂದು ಇತಿಹಾಸ ಪ್ರಸಿದ್ಧ ಹೊಂದಿರತಕ್ಕಂತ ಐತಿಹಾಸಿಕ ಕ್ಷೇತ್ರ ಮಾಲ್ತೇಶ ದೇವರಗುಡ್ಡ ಕ್ಷೇತ್ರ ಎಂದರೆ ಏನು ಖ್ಯಾತಿ ಪಡೆದಿರುವಂತ ಒಂದು ಧರ್ಮ ಕ್ಷೇತ್ರ ಅಂತಾನೆ ಹೇಳ್ಬೋದು. ಈ ಒಂದು ಗ್ರಾಮಕ್ಕೆ ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯನವರು ಕೂಡ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಅನಾವರಣಕ್ಕೆ ಕಾರ್ಯಕ್ರಮ ಆಗಮಿಸ್ತಾ ಇದ್ರು. ಜೊತೆಗೇನೆ ಇದು ವಿಶೇಷವಾದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಪೂಜೆ ಮಾಡಿಸಿದ್ರೆ ಏನು ವೈಯಕ್ತಿಕ ಸಂಕಷ್ಟಗಳಾಗಿರ್ಬೋದು ಅಥವಾ ರಾಜ್ಯದ ಸುಭಿಕ್ಷೆ ವಿಚಾರವಾಗಿ ಸಾಕಷ್ಟು ಒಂದು ಪೂಜೆಯನ್ನ ಇಲ್ಲಿ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯನವರು ಮೂಡ ವಿಚಾರದಲ್ಲಿ ಏನು ಸಾಕಷ್ಟು ಸಂಕಟಗಳಿಂದ ತೊಳ್ತಾ ಇದ್ದಾರೆ. ಆ ಒಂದು ಸಂಕಟ ನಿವಾರಣೆಗಾಗಿ ಇದೀಗ ದೇವರ ಮೊರೆ ಹೋಗಿರುವಂತದ್ದು. ಅಂತ ಒಂದು ವೇಳೆ ಇವತ್ತು ಏನು ವಿಶೇಷವಾದಂತ ಏನು ಗ್ರಾಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ, ಆ ಗ್ರಾಮದಲ್ಲಿರ್ತಕ್ಕಂಥ ಮಾಲ್ತೇಶ್ ದೇವರ ಮೊರೆ ಹೋಗಿರುವಂತದ್ದು. ಅಲ್ಲಿ ವಿಶೇಷವಾದಂತಹ ಪೂಜೆ ಕೂಡ ಮಾಡೋದಕ್ಕೆ ಈಗಾಗಲೇ ಅಲ್ಲಿನ ಪ್ರಧಾನ ಅರ್ಚಕರಾದಂತಹ ಸಂತೋಷ್ ಭಟ್ ಗುರೂಜಿ ಅವರು ಕೂಡ ಹೇಳಿರುವಂತದ್ದು. ಅಂದ್ರೆ ಅಲ್ಲಿ ಪೂಜೆ ಮಾಡಿಸಿದ್ರೆ ವೈಯಕ್ತಿಕ ಸಂಕಷ್ಟಗಳು ಏನೇ ತೊಂದರೆಗಳಿದ್ರು ಕೂಡ ಮಾಲ್ತೇಶ್ವರ ಅನುಗ್ರಹ ಸಿಕ್ಕ ನಂತರ ಎಲ್ಲಾ ಸಂಕಷ್ಟಗಳು ಪರಿಹಾರ ಆಗ್ತಾವ ಅನ್ನೋದು ಕೂಡ ಅಲ್ಲಿನ ಪ್ರತೀತಿ ಇದೆ. ಹೀಗಾಗಿ ಆ ಒಂದು ದೇವಸ್ಥಾನಕ್ಕೆ ಕೂಡ ಇವತ್ತು ಭೇಟಿ ನೀಡಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಒಂದು ಸಂದರ್ಭ ಇರುವಂತದ್ದು. ಪ್ರಣತ್, ಯಾಕಂದ್ರೆ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಒಂದ್ ಕಡೆ ಕುರುಬ ಸಮುದಾಯ ಏನ್ ನಿರ್ಮಾಣ ಮಾಡಿದಂತ ಪುತ್ಥಳಿಯನ್ನ ಅನಾವರಣಗೊಳಿಸಿದ ನಂತರ ಏನು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದು ಅಲ್ಲಿಂದ ಮತ್ತೆ ಹಾವೇರಿಯ ಒಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಣತ್, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.